Hello children, let's begin today's lesson from 5th standard Maths chapter 8 fractions. So in before classes, in the previous year, you have already learnt about the fractions. Fraction is a part of a whole. If this is a whole, the fraction will be the part of the whole. ಯಾವುದಾದ್ರೂ ಒಂದು ಹೋಲ್ ಇರುತ್ತಲ್ಲ, ಫುಲ್ ಇರುವಂಥದ್ದಕ್ಕೆ ಪಾರ್ಟ್ ಮಾಡಿದಾಗ ಅದಕ್ಕೆ ನಾವು ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಆ ಫ್ರ್ಯಾಕ್ಷನ್ ಈಸ್ ಅ ಪಾರ್ಟ್ ಆಫ್ ಅ ಸೆಟ್. ಈಗ ನೋಡಿ, ಇದೊಂದು ಹೋಲ್ ಪಾರ್ಟ್. ಸೊ ಐ ಹ್ಯಾವ್ ಡನ್ ದ ಪಾರ್ಟಿಷನ್ ಹಿಯರ್. 4 ಕಟ್ ಮಾಡಿದ್ದೀನಿ. ಪಾರ್ಟ್ ಮಾಡಿದಾಗ ಆವಾಗ 4 ಪಾರ್ಟ್ಸ್ ಆಯಿತು. ಆ 4 ಪಾರ್ಟಲ್ಲಿ 1 ಪಾರ್ಟನ್ನು ಶೇಡ್ ಮಾಡಿದ್ದೀನಿ. ಅಂದರೆ ಈ ರೀತಿ ಬರೆಯೋದಕ್ಕೆ ನಾವು ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. So in the fraction, how we read this means 1 upon 4. The way of reading this is 1 upon 4. So you have a name for this. ಇದಕ್ಕೆ ನಾವೇನು ಹೇಳ್ತೀವಿ? ನ್ಯೂಮರೇಟರ್ ಅಂತ ಹೇಳ್ತೀವಿ. You could see here. This is a numerator. ಇದಕ್ಕೆ ಫ್ರ್ಯಾಕ್ಷನ್ ಬಾರ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಈಸ್ ಡಿನಾಮಿನೇಟರ್. ಈಗ ನೀವು ಇದನ್ನು ನೆನ್ಪಿಟ್ಕೋಬೇಕು. ದಿಸ್ ಈಸ್ ಅಪ್ಪರ್ ಪಾರ್ಟ್ ಈಸ್ ನ್ಯೂಮರೇಟರ್, ಲೋವರ್ ಪಾರ್ಟ್ ಈಸ್ ಡಿನಾಮಿನೇಟರ್. ವಿ ಸೇ 3 ಅಂದರೆ 3/4 ಅಥವಾ 3/4 ಅಂತ ಹೇಳ್ತೀವಿ. 3/4 ಅಥವಾ 3/4 ಈ ಥರ ರೀಡ್ ಮಾಡ್ತೀವಿ. ದೇರ್ ಆರ್ ನಾವು ಯು ಹ್ಯಾವ್ ಅ ಟೈಪ್ಸ್ ಆಫ್ ಫ್ರ್ಯಾಕ್ಷನ್. ದೇರ್ ಪ್ರಾಪರ್ ಫ್ರ್ಯಾಕ್ಷನ್ ಇದೆ. ನೆಕ್ಸ್ಟ್ ಇಂಪ್ರಾಪರ್ ಫ್ರ್ಯಾಕ್ಷನ್. ನೆಕ್ಸ್ಟ್ ಇಕ್ವಿವಲೆಂಟ್ ಫ್ರ್ಯಾಕ್ಷನ್ಸ್. ಈಗ ಪ್ರಾಪರ್ ಫ್ರ್ಯಾಕ್ಷನಲ್ಲಿ ಏನಿದೆ ಅಂತ ಹೇಳ್ತೀನಿ. ಅ ಫ್ರ್ಯಾಕ್ಷನ್ ಇನ್ ವಿಚ್ ದ ನ್ಯೂಮರೇಟರ್ ಇಸ್ ಲೆಸ್ ದೆನ್ ದ ಡಿನಾಮಿನೇಟರ್. ಈಗ ನ್ಯೂಮರೇಟರ್ ಇದೆಲ್ಲ ಅಂದರೆ ಈ ಥರ ನೆನ್ಪಿಟ್ಕೋಬೋದು ನೀವು. ಕೆಳಗಿನ ಪಾರ್ಟ್ ಇದೆಲ್ಲ ಅದು ಬಿಗ್ಗ ನಂಬರ್ ಇರ್ತದೆ, ಅಪ್ಪರ್ ಪಾರ್ಟ್ ಸ್ಮಾಲರ್ ನಂಬರ್ ಇರ್ತದೆ. ಸೊ ಈ ಥರ ನೆನ್ಪಿಟ್ಕೊಳ್ಳಿ. ಅಪ್ಪರ್ ಪಾರ್ಟ್ ಸ್ಮಾಲರ್ ಇದ್ದರೆ ಪ್ರಾಪರ್, ಅಪ್ಪರ್ ಪಾರ್ಟ್ ಈಕ್ವಲ್ ಅಂದರೆ 4/4 ಅಥವಾ ಬಿಗ್ಗರ್ ಇದ್ದರೆ ಇಂಪ್ರಾಪರ್. ಅಪ್ಪರ್ ಪಾರ್ಟ್ ಸ್ಮಾಲರ್ ಇದ್ದರೆ ಪ್ರಾಪರ್, ಬಿಗ್ಗರ್ ಇದ್ದರೆ ಇಂಪ್ರಾಪರ್. ಓಕೆನಾ? ನೆಕ್ಸ್ಟ್ ಇಕ್ವಿಲೆಂಟ್ ಇದೆ. ಇಕ್ವಿಲೆಂಟ್ ಅಂದರೆ ನಿಮಗೆ 1/2 ಇಸ್ ಈಕ್ವಲ್ ಟು 2/4 ಅಂದರೆ ಇದನ್ನು ಸೇಮ್ ಇರ್ತದೆ ಪಾರ್ಟ್. ಈಗ ನೋಡ್ರಿ, ಇದು 2 ಪಾರ್ಟ್, 1 ಪಾರ್ಟಿಗೆ ಶೇಡ್ ಆಗುತ್ತೆ. ಹಾಗೆ ಇಲ್ಲೇನಾಗುತ್ತೆ, ಇಲ್ಲಿ 2 ಪಾರ್ಟಿಗೆ ಶೇಡ್ ಆಗುತ್ತೆ. ಸೊ 1/2 ಈಸ್ ಈಕ್ವಲ್ ಟು 2/4. ಇದು ಈಕ್ವಲ್ ಆಗಿರ್ತದೆ. So this is equivalent. Next you have to know about the like and unlike fractions. So like fractions ಅಂದರೆ ಎಲ್ಲ ಡಿನಾಮಿನೇಟರ್ ಸೇಮ್ ಇದ್ದಾಗ, ಅಂದರೆ ಲೋವರ್ ಪಾರ್ಟ್ ಎಲ್ಲ ಸೇಮ್ ಇದ್ದಾಗ ಅದಕ್ಕೆ ನಾವು ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಡಿನಾಮಿನೇಟರ್ ಡಿಫ್ರೆಂಟ್ ಇದ್ದಾಗ ಅನ್ಲೈಕ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಓಕೆನಾ? ಈಗ ಕಂಪೇರಿಂಗ್ ಫ್ಯಾಕ್ಟರ್ಸ್ ಅಂದರೆ ಕಂಪೇರಿಂಗ್ ಫ್ರ್ಯಾಕ್ಷನ್ಸ್ ಅಂದರೆ ಯಾವುದು ಬಿಗ್ಗರ್ ನಂಬರ್, ಯಾವುದು ಸ್ಮಾಲರ್, ಗ್ರೇಟರ್ ಸೈನ್ ಸ್ಮಾಲರ್ ಸೈನ್ ನೀವು ಹೇಗೆ ಹಾಕಬೇಕು ಅಂತ ಹೇಳಿದೆ. ನೋಡಿ, ಸ್ಮಾಲರ್ ಪಾರ್ಟ್ ಕೆಳಗಿನ ಪಾರ್ಟ್ ಇರ್ತದೆ, ಡಿನಾಮಿನೇಟರ್ ಸೇಮ್ ಇದ್ದಾಗ ಮೇಲಿನ ನಂಬರ್ ಬಿಗ್ ಇರಬೇಕು, ನ್ಯೂಮರೇಟರ್ ಬಿಗ್ ಇರೋದು ಗ್ರೇಟರ್ ನಂಬರ್ ಆಗಿರ್ತದೆ. ಡಿನಾಮಿನೇಟರ್ ಸೇಮ್ ಇದ್ದಾಗ, ಮತ್ತೊಮ್ಮೆ ಹೇಳ್ತೀನಿ, ಡಿನಾಮಿನೇಟರ್ ಸೇಮ್ ಇರುತ್ತೆ ಕೆಳಗಿನ ಪಾರ್ಟ್, ಅವಾಗ ಮೇಲಿನ ಪಾರ್ಟು ನ್ಯೂಮರೇಟರ್ ಯಾವುದು ದೊಡ್ಡದಿರುತ್ತಲ್ಲ ಅದಕ್ಕೆ ಗ್ರೇಟರ್ ಸೈನ್ ಹಾಕಬೇಕು. ನೆಕ್ಸ್ಟ್ ಏನಾಗಿರ್ತದೆ, ಮತ್ತೊಂದು ಈಗ ಸ್ಮಾಲರ್ ಸೈನ್ ಯಾವ ಥರ ಹಾಕಬೇಕು ಅಂತ ಹೇಳಿದಾಗ, ಸೊ ಗ್ರೇಟರ್ ನಂಬರ್ ಆಯಿತು. ಈಗ ಸ್ಮಾಲರ್ ನಂಬರ್ ಇದ್ದಾಗ ನ್ಯೂಮರೇಟರ್ ಮೇಲೆ ಸೇಮ್ ಇತ್ತು. ಓಕೆನಾ? ನ್ಯೂಮರೇಟರ್ ಮೇಲೆ ಸೇಮ್ ಇತ್ತು ಅವಾಗ ನೀವೇನಾಗುತ್ತೆ, ಕೆಳಗಿನ ಡಿನಾಮಿನೇಟರ್ ಚಿಕ್ಕ ನಂಬರ್ ಇರ್ತದೆ ನೋಡ್ರಿ, ಅದಕ್ಕೆ ಗ್ರೇಟರ್ ನಂಬರ್ ಹಾಕಬೇಕು. ಆವಾಗ ನಿಮಗೇನಾಗಿರ್ತದೆ, ಇದು ಸ್ಮಾಲರ್ ಅಂತ ಹೇಳಿರ್ಬೋದು. ನಾವು ಎಲ್ಲಿ ಓಪನ್ ಆಗಿರ್ತದೆ ಅದನ್ನು ಕನ್ಸಿಡರ್ ಮಾಡಿರ್ತೀವಲ್ಲ, ಅದಕ್ಕೆ ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ. ಸೊ ವೆನ್ ದ ಡಿನಾಮಿನೇಟರ್ ಆರ್ ಸೇಮ್, ಮೇಲಿನ ನಂಬರ್ ದೊಡ್ಡದಿರೋದನ್ನು ನೋಡಬೇಕು. ಮೇಲಿನ ನ್ಯೂಮರೇಟರ್ ಸೇಮ್ ಇದ್ದಾಗ ಚಿಕ್ಕ ನಂಬರ್ ಎಲ್ಲಿದೆಯಲ್ಲ ಅದನ್ನು ನೋಡಬೇಕು. ಸೊ ದಿಸ್ ಈಸ್ ಕಂಪೇರಿಂಗ್ ಫ್ರ್ಯಾಕ್ಷನ್ ಅಂಡರ್ ಕಂಪೇರಿಂಗ್ ಫ್ರ್ಯಾಕ್ಷನ್ಸ್ ಅಂದರೆ ಸ್ಮಾಲರ್ ಮತ್ತು ಗ್ರೇಟರ್ ಸೈನ್ ಎಲ್ಲಿಗೆ ಹಾಕಬೇಕು ಅಂತ ಅದನ್ನು ಹೇಳ್ತೀವಿ. ಇನ್ನು ನೆಕ್ಸ್ಟ್ ನಿಮ್ಗೇನಿದೆ, ಸೊ ಒನ್ಸ್ ಅಗೇನ್ ರಿಪೀಟ್ ಮಾಡಿಬಿಡ್ತೀನಿ. ಫ್ರ್ಯಾಕ್ಷನ್ ಇಸ್ ಅ ಪಾರ್ಟ್ ಆಫ್ ಅ ಹೋಲ್. ಹೌ ಯು ಹ್ಯಾವ್ ಟು ರೀಡ್ ಈಸ್ 3/4 ಅಂತ ರೀಡ್ ಮಾಡ್ತೀರಿ. ಸೊ ಇದಕ್ಕೆ ನ್ಯೂಮರೇಟರ್ ಅಂತ ಹೇಳ್ತೀವಿ, ಇದಕ್ಕೆ ಫ್ರ್ಯಾಕ್ಷನ್ ಬಾರ್, ಆ್ಯಂಡ್ ದಿಸ್ ಈಸ್ ಡಿನಾಮಿನೇಟರ್.
there are three types of fractions: proper fraction, improper fraction, equivalent fraction. Proper fraction alli ಡಿನಾಮಿನೇಟರ್ ನಂಬರ್ ಬಿಗ್ ಇರುತ್ತೆ, ಇಂಪ್ರಾಪರ್ ಅಲ್ಲಿ ಡಿನಾಮಿನೇಟರ್ ನಂಬರ್ ಚಿಕ್ಕದಿರುತ್ತೆ, ಇಕ್ವಿವೆಲೆಂಟ್ ಅಲ್ಲಿ ಎಲ್ಲ ಇದು 1/2, 2/4 ಇದೆಲ್ಲ ಸೇಮ್ ಇರುತ್ತೆ. ನೆಕ್ಸ್ಟ್ ಲೈಕ್ ಫ್ರಾಕ್ಷನ್ಸ್ ಅಲ್ಲಿ ನಿಮಗೆ ಡಿನಾಮಿನೇಟರ್ ಎಲ್ಲ ಸೇಮ್ ಇರುತ್ತೆ, ಸೇಮ್ ನಂಬರ್ ಡಿನಾಮಿನೇಟರ್ ಇರುತ್ತೆ. ಆನಂತರ ಅನ್ಲೈಕ್ ಫ್ರಾಕ್ಷನ್ ಅಲ್ಲಿ ಡಿಫ್ರೆಂಟ್ ಡಿನಾಮಿನೇಟರ್ಸ್ ಇರುತ್ತೆ. ಆನಂತರ ಈ ನಂಬರ್ಸ್ ನಿಮಗೆ ಗ್ರೇಟರ್ ಸ್ಮಾಲರ್ ಕಂಪೇರ್ ಮಾಡಬೇಕಿದ್ರೆ ಡಿನಾಮಿನೇಟರ್ ಸೇಮ್ ಇದ್ದಾಗ ಮೇಲಿನ ನಂಬರ್ ಬಿಗ್ಗರ್ ತಗೊಳ್ಬೇಕು, ನ್ಯೂಮರೇಟರ್ ಸೇಮ್ ಇದ್ದಾಗ ಕೆಳಗಿನ ನಂಬರ್ ಚಿಕ್ಕದು ನೋಡಬೇಕು. ಇದು ನಿಮಗೆ ಗ್ರೇಟರ್ ಮತ್ತು ಸ್ಮಾಲರ್ ಸೈನ್ ಹಾಕೋದು. ಓಕೆನಾ. ನೆಕ್ಸ್ಟ್ ಎಕ್ಸಸೈಸ್ ನೋಡೋಣ. ಸೊ ಇನ್ ಯುವರ್ ಎಕ್ಸಸೈಸ್ ಹಿಯರ್ ಯು ಹ್ಯಾವ್ ಟು ಸರ್ಕಲ್ ದ ಪ್ರಾಪರ್ ಫ್ರಾಕ್ಷನ್. ಪ್ರಾಪರ್ ಫ್ರಾಕ್ಷನ್ ಅಂದರೆ ನಾನು ನಿಮಗೆ ನೆನ್ಪು ಮಾಡ್ಕೊಳ್ಬೇಕು. ಪ್ರಾಪರ್ ಅಂದರೆ ಕೆಳಗಿನ ನಂಬರು ದೊಡ್ಡದಿರುತ್ತೆ. ಓಕೆನಾ. ಡಿನಾಮಿನೇಟರ್ ಬಿಗ್ಗರ್ ಇರೋದೆಲ್ಲ ಸರ್ಕಲ್ ಹಾಕ್ರಿ. ಸರ್ಕಲ್ ದ ಲೈಕ್ ಫ್ರಾಕ್ಷನ್. ಲೈಕ್ ಅಂದರೆ ಕೆಳಗಿನ ನಂಬರ್ ಎಲ್ಲ ಈಕ್ವಲ್ ಇರುತ್ತೆ ನೋಡ್ರಿ, ಅದಕ್ಕೆಲ್ಲ ಸರ್ಕಲ್ ಮಾಡಬೇಕು. ನೆಕ್ಸ್ಟ್ ರೈಟ್. ನೆಕ್ಸ್ಟ್ 5 ಈಕ್ವಿವೆಲೆಂಟ್ ನೋಡ್ರಿ. 3/7 ಅಂದರೆ ನೀವು ಇದನ್ನು 2ದಿಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಇದು 2ದಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 3 2 6, 7 2 14. ನೆಕ್ಸ್ಟ್ ಇದು 3ದಿಂದ ಮಲ್ಟಿಪ್ಲೈ ಮಾಡಿದ್ರೆ 3ದಿಂದನೇ, ನೆಕ್ಸ್ಟ್ 4ಇಂದ, ನೆಕ್ಸ್ಟ್ 5ಇಂದ, ನೆಕ್ಸ್ಟ್ ಇದು ಈ ಥರ ಮಾಡಿದಾಗ ಇದು ಎಲ್ಲ ಸೇಮ್ ಆಗಿರ್ತದೆ, ಇದು ಈಕ್ವಲೆಂಟ್ ಆಗಿರ್ತದೆ. ಸೊ ಸೇಮ್ ಟೇಬಲ್ಸ್ ಅಂದರೆ 2 3 4 5 6 ಈ ಥರ ಕೆಳಗೂ ಅದೇ ಸೇಮ್ ರೀತಿ ಮಾಡಬೇಕು. ನೆಕ್ಸ್ಟ್ ಸೈನ್ ಹಾಕೋದು. ಈಗ ನಿಮಗೆ ಇಲ್ಲಿ ಈಕ್ವಿವೆಲೆಂಟ್ ಅಥವಾ ಈಕ್ವಲ್ ಸೈನ್ ಏನು ಹಾಕಬೇಕು ಅಂತ ನೋಡಿರಬೇಕು. ಓಕೆನಾ. ಸೊ ಇಲ್ಲಿ ಫ್ರಾಕ್ಷನ್ಸ್ ಈಕ್ವಿವೆಲೆಂಟ್ ಇದ್ದಾಗ ನೀವು ಈಕ್ವಲ್ ಸೈನ್ ಹಾಕಬೇಕಂತೆ. ಸೊ 3 2 ಇದು ಈಕ್ವಿವೆಲೆಂಟ್ ಇಲ್ಲ, ಅದಕ್ಕೆ ಇದು ಕ್ರಾಸ್. ನೆಕ್ಸ್ಟ್ ಇದೇನಿದೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನೋಡ್ಬೇಕಂದ್ರೆ 2 2 4, 5 2 10. 2ದಿಂದ 2 ಸೈಡ್ ಮಲ್ಟಿಪ್ಲೈ ಆಗಿದೆ. ಸೊ ಇದು ಕರೆಕ್ಟ್ ಇದೆ, ಇದು ರಾಂಗ್ ಇದೆ. ಆನಂತರ ಇದು ಈಕ್ವಲ್ ಆಗಿದೆ. 2/4 ಅಂದರೆ 1/2, 3/6 ಅಂದ್ರೂ 1/2, 3 1 3 2 ಅಂದ್ಕೊಂಡು. ಸೊ ನೆಕ್ಸ್ಟ್ ಯು ಹ್ಯಾವ್ ಟು ಇನ್ಸರ್ಟ್ ದ ಸೈನ್ ಹಿಯರ್. ನಾನೇನು ಹೇಳಿದ್ದೀನಿ, ಸೈನ್ ಕೆಳಗಿಂದು ಯಾವುದು ಅಂದರೆ ಡಿನಾಮಿನೇಟರ್ ಸೇಮ್ ಇದ್ದಾಗ, ನಾನು ಹೇಳಿದ್ದೀನಿ ತಾನೆ ಡಿನಾಮಿನೇಟರ್ ಸೇಮ್ ಇದ್ದಾಗ ಮೇಲಿನ ದೊಡ್ಡ ನಂಬರ್ ನೋಡಬೇಕು. ಡಿನಾಮಿನೇಟರ್ ಸೇಮ್ ಇದೆ, ಸೊ ನ್ಯೂಮರೇಟರ್ ಬಿಗ್ ಇದೆ, ಆವಾಗ ಅಲ್ಲಿಗೆ ಈ ಥರ ಸೈನ್ ಹಾಕಬೇಕು, ಓಪನ್ ಇರೋದು. ನೆಕ್ಸ್ಟ್ ಇಲ್ಲೂ ಸೇಮ್ ಇದೆ, ಸೊ ಬಿಗ್ಗರ್ ನಂಬರ್ ಇಸ್ ದಿಸ್. ಇಲ್ಲೇನಿದೆ ನ್ಯೂಮರೇಟರ್ ಸೇಮ್ ಇದೆ, ಅದಕ್ಕೆ ಸ್ಮಾಲರ್ ನಂಬರ್ ನೋಡಬೇಕು. ಓಕೆನಾ. ಇಲ್ಲೂ ನ್ಯೂಮರೇಟರ್ ಇದೆ, ಸ್ಮಾಲರ್ ನಂಬರ್ ನೋಡಬೇಕು. ಸ್ಮಾಲರ್ ನಂಬರ್ ಕಡೆ ಇದನ್ನು ವೈಡ್ ಆಗಿರುವಂಥದ್ದು ಫೇಸ್ ಹಾಕಿರಬೇಕು. ನೆಕ್ಸ್ಟ್ ಅರೇಂಜ್ ದಿಸ್ ಫ್ರಾಕ್ಷನ್ ಇಂಟು ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳಿದ್ದಾರೆ. ಸೊ ಅಸೆಂಡಿಂಗಲ್ಲಿ ನೋಡಿ ಇದೆಲ್ಲ ಸೇಮ್ ಇದೆ. ಲೈಕ್ ಫ್ರಾಕ್ಷನ್ಸ್ ಇದೆ, ಎಲ್ಲ ಸೇಮ್ ಇದ್ದಾಗ ಡಿನಾಮಿನೇಟರ್ ಚಿಕ್ಕದ ನಂಬರಿಂದನೇ ಹೋಗಬೇಕು. 3 7 8 12. ಆನಂತರ ಡಿಸೆಂಡಿಂಗ್ ಆರ್ಡರ್ ಇದ್ರ ಉಲ್ಟಾ. ಓಕೆನಾ. ದಿಸ್ ಈಸ್ ಈಸಿ, ಯು ಕ್ಯಾನ್ ಡು. ಹಿಯರ್ ಇದೇನಿದೆ ನ್ಯೂಮರೇಟರ್ ಸೇಮ್ ಇದೆ. ನ್ಯೂಮರೇಟರ್ ಸೇಮ್ ಇದ್ದಾಗ ನೀವೇನು ಮಾಡಬೇಕು, ಅಸೆಂಡಿಂಗ್ ಬಿಗ್ಗರ್ ನಂಬರ್ ತೊಗೊಳ್ಬೇಕು, ಕೆಳಗಿಂದು ಬಿಗ್ಗರ್ ನಂಬರ್ 9 7 5 3. ಆನಂತರ ಸೇಮ್ ಇದರದ್ದು ಉಲ್ಟಾ ಬರೆದ್ರೆ ಆಯಿತು. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ introduction part and the exercise first one. We'll continue in the next class. Thank you children.